ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ಸ್ವಾಗತ ಸುಸ್ವಾಗತ. ಹೆಸರು ಶ್ವೇತಾ ಅಂತೇಳಿ ಚಿತ್ರದುರ್ಗ ಕೆಳಗೋಟೆಯಲ್ಲಿ ಇರ್ತಕ್ಕಂಥದ್ದು. ಮಮತಾ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿರೋದು. BSc ನರ್ಸಿಂಗ್ ಮಾಡ್ಕೊಂಡಿರೋದು ಸ್ನೇಹಿತರೆ. ಇವರು ಸದ್ಯದ ಒಂದು ಮಟ್ಟಿಗೆ ಮಮತಾ ನರ್ಸಿಂಗ್ ಹೋಮಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೀವನ ಬಂದ್ಬಿಟ್ಟು ಒಂಟಿ ಇರೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದರೆ ಯಜಮಾನರದ್ದು ರಾಡು ಮೇಲಕ್ಕೆ ಹೇಳ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವರು ಒಂಟಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ. ಅವರಿಗೆ ಸುಮಾರು ವರ್ಷದಿಂದ ಇದೇ ಸಮಸ್ಯೆ ಆಗ್ಬಿಟ್ಟಿದೆ. 1 ಅಥವಾ 2 ದಿನ ಆದರೆ ಗೋಳು ಕೇಳ್ಬೋದು, ಆದರೆ ವರ್ಷವಿಡೀ ಇದೇ ಗೋಳಾದರೆ ಯಾವಳು ಕೇಳ್ತಾಳೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇವರಿಗೆ ಸುಖ ಇಲ್ಲದಲೇ ಸ್ವರ್ಗ ಹೋಗ್ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಒಂಟಿ ಜೀವನವನ್ನು ನಡೆಸಲು ಪ್ರಾರಂಭ ಮಾಡಿದ್ದಾರೆ. ಎಂತಹ ವರ ಬೇಕಪ್ಪ ಅಂದರೆ ಯಾರಾದರೂ ಸರಿ ಮೀಸೆ ಗಡ್ಡ ಇರೋ ವರ ಸಿಕ್ಕಿದ್ರೆ ಸಾಕಪ್ಪ, ಕೈ ಮುಗಿತೀನಿ ಅಂತ ಹೇಳಿದ್ದಾರೆ. ಅಂದರೆ ಆ ಒಂದು ಗಂಡುಸ್ತನ ಇರಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಶಾಂತ ಸ್ವಭಾವದ ವ್ಯಕ್ತಿಯಾಗಿರಬೇಕು ಅಂತ ಹೇಳಿದ್ದಾರೆ. ಕೆಲವೊಂದು ಸಲ ನೈಟ್ ಡ್ಯೂಟಿ ಇರುತ್ತೆ, ಬರೋದು ತುಂಬ ತಡ ಆಗುತ್ತೆ, ಅಲ್ಲಿವರೆಗೂ ಕಾಯಬೇಕು, ಕೂಗಾಡಬಾರ್ದು ಅಂತ ಹೇಳಿದ್ದಾರೆ. ಇದು ಮೊದಲನೇ ಹೇಳಿಕೆ ಇರುತ್ತೆ. ಎರಡನೇದು ಬಂದ್ಬಿಟ್ಟು ಶಾಂತವಾಗಿದ್ದರೆ ಚೀಪುತ್ತಾ ಸದಾ ಕಾಲ ಖುಷಿಯಾಗಿ ನೋಡ್ಕೋತೀನಿ, ಆಯಿತಾ, ಕೂಗಾಡಬಾರ್ದು ವಿನಾಕಾರಣ ಅಂತ ಹೇಳಿದ್ದಾರೆ. ತಾಳಿ ಕಟ್ಟಿಸಿಕೊಳ್ಳಲ್ಲ, ಹಾಗೆ ಮನೆಗೆ ಬಂದು ಇರಬೇಕು, ಗಂಡನ ಥರ ಯಾವುದೇ ಸಮಸ್ಯೆ ಬಂದರೂ ಇಬ್ಬರು ಹಂಚಿಕೊಂಡು ಮಾಡೋಣ ಅಂತ ಹೇಳಿದ್ದಾರೆ. ಅಂದರೆ ಏನೇ ಕೆಲಸ ಇದ್ರೂ ಕೂತ್ಕೊಂಡು ವಿಚಾರ ಮಾಡಿ ಆಮೇಲೆ ನಂತರ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಚಿತ್ರದುರ್ಗ ಬಿಟ್ಟು ಬೇರೆ ಕಡೆ ಎಲ್ಲೂ ಬರೋದಿಲ್ಲ ಕೆಲಸಕ್ಕೆ. ಅದರಲ್ಲಿ ಬೆಂಗಳೂರಂತೂ ಅದರ ಸವಾಸನೆ ಬೇಡ, ಅಲ್ಲಿ ನೆಮ್ಮದಿ ಕೂಡ ಸಿಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಅದು ಬೆಂಗಳೂರು ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಇದಿಷ್ಟು ಇವರ ಶಾಂತ ಸ್ವಭಾವದ ವ್ಯಕ್ತಿಯ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನು ಡ್ಯೂಟಿ ಟೈಮಿಂಗ್ಸ್ ಏನಪ್ಪ ಅಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ ಇವತ್ತು ಡ್ಯೂಟಿ ಟೈಮಿಂಗ್ಸು. ಕೆಲಸದ ಸಮಯದಲ್ಲಿ ಮೊಬೈಲ್ ಬಳಸುವುದಿಲ್ಲ ಇವರು. ತುಂಬ ಕೆಲಸ ಇರುವ ದಿನ ಮನೆಯಲ್ಲಿ ಯಾವ ತರಹದ್ದು ಅಡುಗೆ ಮಾಡಲಿ ಅಥವಾ ತಿಂಡಿ ಆಗಲಿ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ದಿನಕ್ಕೆ 1 ಸಲ ಅಂತೆ ಸ್ನಾನ ಮಾಡೋದಿರು. ಇನ್ನು ಪದೇ ಪದೇ ಕಾಲ್ ಮಾಡಿ ಭಾರಿ ಆಸೆ ಆಗಿದೆ ಮಾಡ್ತೀನಿ ಅಂತೆಲ್ಲ ಕರಿಬಾರ್ದು ಅಂತ ಹೇಳಿದ್ದಾರೆ. ಏಕೆಂದರೆ ತುಂಬ ಕಿರಿಕಿರಿ ಉಂಟಾಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಆ ರೀತಿಯೆಲ್ಲ ಫೋನ್ ಮಾಡಿಬಿಟ್ಟು ಕೇಳೋಂಗಿಲ್ಲ ಇವ್ರನ್ನ. ಇನ್ನು ಸ್ನೇಹಿತರೆ, ಇವ್ರದ್ದು ನರ್ಸಿಂಗು ಯಾವ ಥರ ಕೆಲಸ ಅಂತಂದರೆ ಸ್ನೇಹಿತರೆ, ಮಧ್ಯರಾತ್ರಿ ಫೋನ್ ಮಾಡೋರು ಇವರು ಹೋಗಬೇಕಾಗುತ್ತೆ ಹಾಸ್ಪಿಟ್ಲಿಗೋಸ್ಕರ. ಆ ಒಂದು ಕಾರಣಕ್ಕೋಸ್ಕರ ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಈ ಒಂದು ಕಟ್ಟುನಿಟ್ಟಲ್ಲಿ ಇವರು ಕೆಲಸ ಮಾಡ್ತಿರೋದು ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲ್. ಇಷ್ಟ ಆದರೆ ನಿಮಗೆ ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿಗೆಲ್ಲರೂ ಶೇರ್ ಮಾಡಿ.